ಆತ್ಮೀಯ H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವ್. ಈ ಯುದ್ಧದಿಂದಾಗಿ ನಿಮಗೆ ಗೊತ್ತದೆ, ಇರಾನ್ ಮತ್ತು ಅಮೆರಿಕ ಮಧ್ಯದ ಯುದ್ಧ ಇವತ್ತು ಎಣ್ಣೆಯ ಪ್ರಾಬ್ಲಮ್ಗೆ ಮೂಲ ಕಾರಣ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಇದಕ್ಕಾಗಿ ಯಾವ ತಕರಾರಿಲ್ಲ. ಪಾಪ ಅಲ್ಲಿನ ಆದಾಗ ಎಲ್ಲರೂ ಅದನ್ನು ಸಹನ ಮಾಡಬೇಕಾಗಿದ್ದು, ಎದುರಿಸಬೇಕಾಗಿದ್ದು ಎಲ್ಲರೂ ಕೆಲಸ. ಇವತ್ತು ವಿರೋಧ ಪಕ್ಷ ಟೀಕೆ ಮಾಡ್ತಾ ಇದೆ, ಇಲ್ಲಂತಲ್ಲ, ಮತ್ತು ಟೀಕೆ ಮಾಡಲೇಬೇಕಾಗ್ತದೆ. ಆಡಳಿತಾರೂಢ ಪಕ್ಷದ ತಪ್ಪುಗಳನ್ನು ತೋರಿಸುವಂಥ ಕೆಲಸ ವಿರೋಧ ಪಕ್ಷದ ಕೆಲಸ ಯಾರಿದ್ದರೂ ಮಾಡಬೇಕಾಗಿತ್ತು. ಒಂದು ವೇಳೆ ಇವತ್ತು ಏನಾದರೂ ಕಾಂಗ್ರೆಸ್ ಆಡಳಿತದಲ್ಲಿದ್ದರೆ BJP ಇದಕ್ಕೆ ಜೋರು ಮಾಡ್ತಾಯಿದ್ರು ಆ ಮಾತು ಬೇರೆ. ಯಾಕಂದರೆ ವಿರೋಧ ಮಾಡೋದ್ರಲ್ಲಿ BJPಗೆ ಎತ್ತಿದ ಕೈ. ಯಾಕಂದರೆ ಅವರು ಸತತ ವಿರೋಧ ಪಕ್ಷ ಎತ್ಕೊಂಡು ಬಂದಂಥವ್ರು. ಹೀಗಾಗಿ ಅಲ್ಲಿ ಒಂದಿಷ್ಟು ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ತೊಗೊಂಡು ಯುದ್ಧ ಮಾಡೋದಕ್ಕೆ ಭಾಳ ಮುಂದೆ ಹೊರದಂಥವ್ರು. ಇವತ್ತು ಅವರು ಆ ಟೀಕೆಗೆ ಒಳಗಾಗ್ತಾ ಇದ್ದಾರೆ. ಯಾಕಂದರೆ ಈಗ ಅವ್ರ ಕಾಲದಲ್ಲಿ ಆಗಿದೆ. ಯಾಕಂದರೆ ಟೀಕೆಗೆ ಯಾಕೆ ಆಗ್ತಾಯಿದೆ ಅಂದರೆ ಯುದ್ಧ ಆಗ್ಯದ. ಇದಕ್ಕೆ ಜವಾಬ್ದಾರಿ ಆ್ಯಕ್ಚುಲಿ ಅಮೆರಿಕಾ, ಅದೇ ಕಾಲಕ್ಕೆ ಇಸ್ರೇಲ್, ಇರಾನ್, ಚೈನಾ, ರಷ್ಯಾ ಒಪ್ಪುವುದಿಲ್ಲ. ಅದರಿಂದ ಈಗ ಆಗಲಿಕ್ಕತ್ತಿದ್ದು, ರೇಟ್ ಏರ್ಲಿಕ್ಕತ್ತಿದ್ದು, ಬೆಲೆ ಏರಿಕೆ ಇದೆಲ್ಲ ಕರೆ. ಆದರೆ ಇಲ್ಲಿ ಕೇಳುವಂಥದ್ದು ಏನಪ್ಪ ಅಂದ್ರೆ ಇದಕ್ಕೆ ಹಿಂದೆ ಈ ನಮ್ಮ ಕಂಪ್ನಿಗಳು, ನಮ್ಮ ಸರ್ಕಾರ ಅಂದರೆ ಮೋದಿ ಸರ್ಕಾರ ಆಗಿರ್ಬೋದು, ಈ ಕಂಪ್ನಿಗಳಾಗಿರ್ಬೋದು. ಯಾಕಂದರೆ ಈ ರೇಟ್ ಏರ್ಸೋರು ಯಾರು ರೀ? ಕಂಪ್ನಿ ಮಂದಿ. ಅವ್ರಿಗೆ ಕೊಟ್ಬಿಟ್ಟಾರ ಓಪನ್ ಮಾರ್ಕೆಟ್. ತಮ್ಮ ಬೇಕಾದಾಗ ಏರಿಸ್ತಾರೆ, ಬೇಡದಾಗ ಇಳಿಸ್ತಾರೆ. ಇಳಿಸೋದು ಕಡಿಮೆ, ಏರಿಸೋದು ಹೆಚ್ಚಾಗೋದಾರ. ಹೀಗಾಗಿ ಕಳೆದ ಈಗ ನಮ್ಮಲ್ಲಿ 12 ವರ್ಷ ಆಯ್ತು ಬಂದು ನಮ್ಮ ಮೋದಿಜಿ ಬಂದಾಗಿಂದ ಅನೇಕ ರೀತಿಯ ಲಾಭಗಳನ್ನು ಈ ಕಂಪ್ನಿಗೆ ಮಾಡಿಕೊಟ್ಟಿದ್ದಾರೆ. ಓಪನ್ ಮಾರ್ಕೆಟ್ ಮಾಡಿದ್ರಿಂದಾಗಿ ಕಂಪ್ನಿ ಸಾಕಷ್ಟು ಲಾಭ ಹೊಡೆದಿದ್ದಾರೆ. ಅದರಾಗ ಮುಖ್ಯವಾಗಿ ರಷ್ಯಾದಿಂದ ಭಾಳ ಲಾಭ ಹೊಡೆದಿದ್ದಾರೆ. ಅಂದ್ರೆ ಇವತ್ತು ಕಂಪ್ನಿಗಳು ಯಾವ ರೀತಿ ಇವತ್ತು ಹೇಳ್ತಾ ಇದ್ದಾರೆ, ನಮ್ಮ ಪೆಟ್ರೋಲ್ ಮಿನಿಸ್ಟರ್ ಅವರು, ಪುರಿ ಅವರು, ದಿನಕ್ಕೆ ಅವರು 1,000 ಕೋಟಿ ರೂಪಾಯಿ ಲಾಸ್ ಆಗ್ಲಿಕ್ಕೆ. ಯಾರು ಲಾಸ್ ಮಾಡ್ಕೋತಾರೆ ರೀ ಅಷ್ಟೊಂದು? ಆದರೂ ಹೇಳ್ತಾ ಇದ್ದಾರೆ, ನಾವು ಹ್ಞೂ ಅನ್ಬೇಕಾಗ್ತದೆ. ಯಾಕಂತಂದ್ರೆ ಅದು ಆಡಳಿತಾರೂಢ ಪಕ್ಷದ ಅಭಿಪ್ರಾಯ. ಮತ್ತು ವಿರೋಧ ಪಕ್ಷರು ಇನ್ನೂ ಜೋರಾಗಿ ಹೇಳ್ತಾರೆ. ಇರಲಿ, ಅದನ್ನ ಬಿಟ್ಟು ನಾವು ವಿಚಾರ ಮಾಡುವಂಥದ್ದು. ಈ 12 ವರ್ಷದಿಂದ, ಅದರಲ್ಲೂ 10 ವರ್ಷದಿಂದ ಒಬ್ಬ ಫೇಸ್ಬುಕ್ದಲ್ಲೇ ವಿಕಾಸ್ ಆರ್ ಮೌರ್ಯ ಅನ್ನುವಂಥ ಲೇಖಕರು ಫೇಸ್ಬುಕ್ದಲ್ಲೇ ಒಂದಿಷ್ಟು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಇದು ಮೋಸ್ಟ್ಲಿ ಎಲ್ಲರ ಅಭಿಪ್ರಾಯನೂ ಆಗ್ಬೋದೇನೋ, ಆಗ್ತದೇನೋ, ನೋಡೋಣ ಏನಂದಾರೆ ಅವರು. ನಮ್ಮ ವಿಕಾಸ್ ಆರ್ ಮೌರ್ಯ ಅನ್ನುವಂಥವ್ರು ಏನು ಹೇಳ್ತಾರೆ ಅಂದರೆ, ಈಗ ಯುದ್ಧದಿಂದಾಗಿ ಕೇವಲ 3 ತಿಂಗಳಿಂದ ಕಚ್ಚಾ ತೈಲದ ಬೆಲೆ ಹೆಚ್ಚಾಗಿದ್ದಕ್ಕೆ ನಷ್ಟವಾಗಿದೆ. ಎಷ್ಟಾದಪ್ಪ ಇದು ಶುರುವಾಗಿ? ಫೆಬ್ರವರಿ 20 ಶುರುವಾಗ್ಯದ. ಇದು ಯಾವ ತಿಂಗಳು? ಫೆಬ್ರವರಿ 20, ಮಾರ್ಚ್, ಏಪ್ರಿಲ್, ಮೇನ ಮುಗಿದಿಲ್ಲ. ಇವತ್ತು 16 ತಾರೀಕು. ಇಷ್ಟು ದಿನಗಳಲ್ಲೇ 2-2.5 ತಿಂಗಳು, 3 ತಿಂಗಳು ಇಟ್ಕೊಳ್ರಿ. 3 ತಿಂಗಳಲ್ಲಿ ನಾವು ಸ್ವಲ್ಪ ಹೇರಾಪೇರಿ ಆಗಿದ್ದಕ್ಕೆ ಇವತ್ತು ನಮ್ಗೆ ಲಾಸ್ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಕಳೆದ 10 ವರ್ಷಗಳಿಂದ ಲಾಭ ಮಾಡೋದು ಬಂದಿದ್ದಾರಪ್ಪ. ಎಷ್ಟು ಮ್ಯಾಕ್ಸಿಮಮ್ ಆಗ $50-60 ಒಂದು ಕ್ರೂಡ್ ಬ್ಯಾರಲ್ ಇತ್ತು. ಇದು ಗೊತ್ತಿರಲಿಲ್ಲ. ಅದರಲ್ಲೂ 30-40% ಲಾಭ ನಮ್ಮ ರಷ್ಯಾ ಕೊಟ್ಟದ. ನಾವು ಇಲ್ಲಿ ತಂದ ರಿಫೈನ್ ಮಾಡಿ ಮಾರ್ಕೊಂಡು ದುಡ್ಡು ಮಾಡ್ಕೊಂಡಿವಿ ಸರ್ಕಾರದ ಕಡೆಯಿಂದ, ಕಂಪ್ನಿಗಳಿಂದ. ಯಾವ ಪ್ರಮಾಣದ ದುಡ್ಡು ಮಾಡಿದಾರಪ್ಪ ಅಂತಂದ್ರೆ ಅದು ಹೇಳಕ್ಕೆ ಆಗಲ್ಲ ಅಂತದ್ದು. ಶತ ಕೋಟಿಗಳು, ಟ್ರಿಲಿಯನ್ ರೂಪದಲ್ಲಿ ಹೇಳ್ಬೋದು ನಾವು ಅದನ್ನು. ಯಾಕೆ 10 ವರ್ಷದಲ್ಲಿ ಎಷ್ಟಾಗ್ತದೆ ನೋಡಿರಿ. ಇಲ್ಲಿ ಒಂದು ದಿನಕ್ಕೆ 1,000 ಕೋಟಿ ರೂಪಾಯಿ ಲಾಸ್ ಆಗ್ತದೆ ಅಂತ ಹೇಳ್ತಾರೆ ಕಂಪ್ನಿಗಳು. ಅವ್ರ ಬಗ್ಗೆ ಅವ್ರ ಪರವಾಗಿ ಮಾತಾಡ್ತಾರೆ ನಮ್ಮ ಇಲ್ಲಿ ಪೆಟ್ರೋಲ್ ಮಿನಿಸ್ಟರ್ ಅವರು. ನಾವು ಇಲ್ಲಿವರೆಗೆ ದುಡ್ಡು ಕೊಟ್ಟಿವಲ್ಲ. ಹಂಗೆ ಮನಮೋಹನ್ ಸಿಂಗ್ರಿದ್ದಾಗ ಕೇವಲ 60-70 ರೂಪಾಯಿ ಮಾಡಿದ್ದಕ್ಕಾಗಿ, ಮತ್ತು ಆಗ $110 ಒಂದು ಬ್ಯಾರಲ್ ಇತ್ತು. ಅಂಥ ಸಂದರ್ಭದಲ್ಲಿ 60-70 ಮಾಡಿದ್ದಕ್ಕೋ ಅಥವಾ 60-65 ಮಾಡಿದ್ದಕ್ಕೋ ನಮ್ಮ ಅಮಿತಾಬ್ ಬಚ್ಚನ್, ಅಕ್ಷಯ್ ಕುಮಾರ್ ಏನು ರೀ ಇನ್ನು ಗಾಡಿ ಮೇಲೆ ಅಡ್ಡಾಡೋದು ಬಿಡುದ್ರಿ, ಸೈಕಲ್ ಓಡ್ಬೇಕ್ರಿ, ಮಾಡಿದ್ರು, ಮಾತಾಡಿದರು. ಅಮಿತಾಬ್ ಬಚ್ಚನ್ ಜೋರ್ದಾರ್ ಟೀಕಾ ಮಾಡಿದರು ಮನಮೋಹನ್ ಸಿಂಗ್ರನ್ನ. ಮಾಡ್ರಿ, ತಪ್ಪಿಲ್ಲ, ಮಾಡಬೇಕಾಗಿದ್ದು. ಮತ್ತು ಇವತ್ತಾಗಿ ಮಾಡ್ತಾ ಇಲ್ಲ. ಎಲ್ಲಿದ್ದಾರೆ ಅಮಿತಾಬ್ ಬಚ್ಚನ್? ಎಲ್ಲಿದ್ದಾರೆ ಅಕ್ಷಯ್ ಕುಮಾರ್ ಅವರು? ಇನ್ನೂ ಅನೇಕ ನಟರು ಅವತ್ತು ಹೊರಗೆ ಒಂದು ಜೋರ್ದಾರ್ ದುಂಬಡಿ ಹಾಕಿದ್ರು. ಪೆಟ್ರೋಲ್ ಬಂಕ್ಗಳನ್ನು ಸ್ಟ್ರೈಕ್ ಮಾಡಿದ್ರು, ಏನೆಲ್ಲ ಮಾಡಿದರು ಇಡೀ ದೇಶ ತುಂಬ. ಯಾವಾಗ? ಮನಮೋಹನ್ ಸಿಂಗ್ ಸಮಯದಲ್ಲಿ. ಮತ್ತು ಆಗ 110-120 ತನಕ ಒಂದು ಕಚ್ಚಾ ಬ್ಯಾಲಕ್ಕಿದ್ದಾಗ 60-70 ರೂಪಾಯಿ ಮಾಡಿದ್ರು ಅವರು. ಇದು ಗೊತ್ತಿರಲಿ. ಇವತ್ತು ನೋಟಿನ ಅದು ರೂಪಾಯಿ ಮೌಲ್ಯ ಡೌನ್ ಆಗ್ಯದ. 96-98 ಇವತ್ತು $1. ಮತ್ತು ನಾವು ಯಾವ ಪ್ರಮಾಣದಲ್ಲಿ ಕೊಡಬೇಕಾಗ್ತದೆ ನಮ್ಮ ಒಂದು ಖಜಾನೆಯ ದುಡ್ಡನ್ನು ಈ ಎಣ್ಣೆ ಆಯುರ್ಗಳಿಗೆ? ನಾವು 27 ದೇಶಗಳಿಂದ ಎಣ್ಣೆನ ಆಮದು ಮಾಡ್ಕೊಳ್ತಾ ಇದ್ವಿ. ಇವತ್ತು 42 ದೇಶಗಳನ್ನು ತೊಗೊಂಬರ್ತಾ ಇದ್ವಿ. ನಮ್ಮ ದೇಶದಲ್ಲಿ ಉತ್ಪಾದನೆ ಇಲ್ಲರಿ. ನಾವು ಮ್ಯಾಕ್ಸಿಮಮ್ 80-90% ಹೊರಗಿಂದ ತರಿಸ್ಕೊಳ್ತೀವಿ. ಫಸ್ಟ್ ಚೈನಾ, ಅಲ್ಲೇ
ಈ ಎಣ್ಣೆ ಬಾವಿಗಳಿಲ್ಲ, ನಮ್ಮಲ್ಲೂ ಇಲ್ಲ. ಏನೋ ಒಂದಿಷ್ಟು 10-20% ಇರ್ಬೋದು. 80% ಅಂತ ಏನು ನಿರ್ವಿವಾದವಾಗಿ ನಾವು ಹೊರಗಿನ ತರಿಸ್ಬೇಕು. ಆಗ 20 ದೇಶದ್ದು 43 ಆಗ್ಯಾವ, ದೂರಿನ ತರಿಸ್ಬೇಕಾದ್ರೆ ಮತ್ತು ಹೆಚ್ಚಾಗಿದೆ, ರೇಟ್ ಆಗ್ತದೆ, ಒಪ್ಪು ನಾವು ಮಾತನ್ನು. ಆಗ ಲಾಭ ಮಾಡ್ಕೊಂಡಿದ್ದು ಏನು ಮಾಡಿರಿ ನಮ್ಮ ವಿಕಾಸ್ ಮೌರ್ಯ ಅವ್ರು ಕೇಳ್ತಾರೆ. 10 ವರ್ಷ ಲಾಭ ಮಾಡ್ಕೊಂಡ್ರಲ್ರಿ. ಈಗ 2.5 ತಿಂಗಳು ಅಥವಾ 3 ತಿಂಗಳು, ಇನ್ನೊಂದು 2 ತಿಂಗಳು ಆಯ್ತು ಅಷ್ಟೇ. ಅಷ್ಟರ ವಿರುದ್ಧ ಬಗ್ಗೆ ಹೇಳ್ತದೆ. ಯಾಕಂದ್ರೆ ಎಲ್ಲ ಕಡೆನೂ ಮ್ಯಾಕ್ಸಿಮಮ್ ರೇಟ್ ಏರ್ಲಿಕ್ಕತ್ತದ ರೀ. ಕೆಲವೊಂದು ದೇಶಗಳು 50% ಹೆಚ್ಚು ಮಾಡಿದ್ದಾರೆ. ಅದು ಒಪ್ಪುವಂಥ ಮಾತನ. ಕಾರಣ ಅವ್ರು ಸ್ಟಾಕೇಜ್ ಮಾಡಿಲ್ಲ ಮತ್ತು ಅವರು ಜನರಿಗೆ ಹಂಚಿಬಿಡ್ತಿದ್ದಾರೆ ದುಡ್ಡನ್ನು. ನಮ್ಮಲ್ಲಿಲ್ಲ, ಜನಕ್ಕೆ ಏನೂ ಬಂದಿಲ್ಲ ಆ ಸಂದರ್ಭದಲ್ಲಿ. ಈಗ ನೋಡಿರಿ, ಈಗ 80-90-95 ಎಷ್ಟು ವರ್ಷ, ಎಷ್ಟು ದಿನಗಳು ಅದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮನಮೋಹನ್ ಸಿಂಗರ ಕಾಲ ಮುಗಿದ ತಕ್ಷಣ ಏನು ಬಂದರು, ಅದರಿಂದ ಏರ್ಕೋತ ಬಂದದ ಇದು 70 ಹೋಗಿ. ನಮ್ಮ ಮುಂದೆ ಏನು ಆಶ್ವಾಸನೆ ಕೊಟ್ಟಿದ್ರು ಎಲ್ಲರೂ. ಇರಾನಿಯವರು ಇವರೆಲ್ಲ ದೊಡ್ಡ ಆಶ್ವಾಸನೆ. ನಮ್ಮ ಮೋದಿಯವರು ಸಹಿತ ನಾವು 35-40 ರೂಪಾಯಿ ತಂದು ನಿಲ್ಲಿಸ್ತೀವಿ ಅಂತ ಹೇಳಿದ್ರು. ಏನು 1 ಲೀಟ್ರಿಗೆ ಬಂತ, ಇವತ್ತಿಗೂ ಬಂತ. ಹೋಲಿ ಕಡೆಗೆ ಮನಮೋಹನ್ ಸಿಂಗ್ ಇಟ್ಟಿದ್ರ, ಅದರ ಬಂತ, ಅದೂ ಇಲ್ಲ. ಇವತ್ತು 100 ಕ್ರಾಸ್ ಆಯ್ತು ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್. 3 ರೂಪಾಯಿ ಏರಿಸಿಬಿಟ್ರು. 98-99 ಇದ್ದು ಈ 3 ಏರಿಸಿಕೊಳ್ಳ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ, ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ 106-108 ಆಗ್ಯದ. ಸಣ್ಣ ಇದರಲ್ಲಿ ಸಹಿತ 100 ಕ್ರಾಸ್ ಆಗ್ಯದ. ಮತ್ತು ಇದಕ್ಕೇನು ಅನ್ನೋದು, ಅದಕ್ಕೆ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ಮೌಲ್ಯ ಅವರು. ಜನಸಾಮಾನ್ಯರ ಅಭಿಪ್ರಾಯ ಇದು. ನಿಮ್ಮೊಂದಿಗೆ ಮಾತಾಡ್ತಾ ಇರೋದು ಒಬ್ಬ ಲೇಖಕರು ಹೌದು. ಒಬ್ಬ ಲೇಖಕ ಸುತ್ತಮುತ್ತ ನಡೀತಿರೋದು ಘಟನೆಗಳನ್ನ ಅಭ್ಯಾಸ ಮಾಡ್ತಿರ್ತಾರೆ, ನೋಡ್ತಾ ಇರ್ತಾರೆ, ತಾವು ಅನುಭವಿಸ್ತಾ ಇರ್ತಾರೆ. ಒಬ್ಬ ಬಡ ಲೇಖಕ ಇರೋದ್ರಿಂದ ಈ ದೇಶದಲ್ಲಿ ಬಡದ ಬದುಕುವುದು ಎಷ್ಟು ಕಷ್ಟ ಜನ ಲೇಖಕರಿಗೆ ಗೊತ್ತವು, ಹೊರಗಿನವ್ರಿಗೆ ಗೊತ್ತಾಗೋದಿಲ್ಲ. ಬರಿತಾರೆ ಬಿಡಿ, ಆರಾಮದ ಬೆಸ್ಟ್ ಅಂತ ಅನ್ನಿಸ್ತದೆ. ಏನು ಲಾಭ ಇಲ್ಲ. ಈವನ್ ಪತ್ರಿಕಾ ರಂಗದಲ್ಲಿ ಸಹಿತ ಏನು ಲಾಭ ಇಲ್ಲ. ಸುಮ್ಮನೆ ಸಂಕಟಕ್ಕಾಗಿ ಮಾತಾಡಿದಂಗೆ. ಹಂಗೆ ಒಬ್ಬ ಬರದ ಬದುಕುತ್ತಿರುವಂಥ ಲೇಖಕ ಫೇಸ್ಬುಕ್ನಲ್ಲಿ ವಿಕಾಸ್ ಆರ್ಮಿ ಅವ್ರು ಹೇಳ್ತಾ ಇದ್ದಾರೆ, ಈಗ ಯುದ್ಧದಿಂದಾಗಿ ಕೇವಲ 3 ತಿಂಗಳಿಂದ ಕಚ್ಚಾ ಇಂಧನದ ಬೆಲೆ ಹೆಚ್ಚಾಗಿದ್ದಕ್ಕೆ ನಷ್ಟವಾಗಿದೆ ಎಂದು ಬಾಯಿ ಬಡಿದುಕೊಳ್ಳುತ್ತಿರುವ ತೈಲ ಕಂಪ್ನಿಗಳು ನೋಡಿ, ಬಾಯಿ ಬಡ್ಕೊಳುತ್ತೆ. ಕನ್ನಡ ರೀ, ಏನು ಲಾಸ್ ಆಯ್ತು ರೀ. ಮತ್ತು ಇಲ್ಲಿವ್ರು ತಿಂದಿದ್ದು ಎಲ್ಲಿರ್ತದ್ದು, ಏನು ಗಳಿಸಿರಿ, ಗೌರ್ಮೆಂಟ್ ಕೊಟ್ಟರು ಅಥವಾ ಗೌರ್ಮೆಂಟ್ ನಿಮಗೆ ಕೊಟ್ಟಿದ್ದು ಹೇಳಬೇಕಲ್ಲ, ಅದನ್ನು ಓಪನ್ ಮಾಡಬೇಕಲ್ಲ. ಇವತ್ತು ನಿಮಗೆ ಗೌರ್ಮೆಂಟ್ ಬೇಕಾದಾಗ ಏನೋ ಮೊದಲು ಮುಖ್ಯವಾಗಿ ಹೇಳೋದಪ್ಪ ಅಂದ್ರೆ ಪಾರ್ಟಿ ಫಂಡ್ ಸಾಕಷ್ಟು ಕೊಟ್ಟಿದ್ದೀರಿ. ಅವ್ರು ಇಸ್ಕೊಂಡ್ರು, ನೀವು ಕೊಟ್ಟರು, ಅಥವಾ ನೀವು ಕೊಟ್ಟರು ಅವ್ರು ತೊಗೊಂಡ್ರು ಗೊತ್ತಿಲ್ಲ. ಆದರೆ ಇಲ್ಲಿ ಏನು ಬೇಕಾಗಿದ್ದಪ್ಪ ಅಂದ್ರೆ, ಈಗ ಒಂದು 2-3 ತಿಂಗಳು ಹೆಚ್ಚಾಗಿದ್ದಾಗ ಬಾಯಿ ಬಡ್ಕೊಳ್ತಾ ಇದ್ದೀರಿ. ಕಳೆದ 10 ವರ್ಷಗಳಿಂದ ಗ್ರಾಹಕರ ಜೇಬಿನಿಂದ ಎಗರಿಸಿದ ಲಾಭದ ಬಗ್ಗೆ ಏಕೆ ಬಾಯಿ ಬಿಡುತ್ತಿಲ್ಲ? ಯಾವ ರೀತಿ ಪಡ್ಕೊಂಡಿರಪ್ಪ ಇದೆಲ್ಲ? ಕೇವಲ $50-60 ಒಂದು ಕಚ್ಚಾ ತೈಲ ಬ್ಯಾರಲ್ ಇದ್ದಾಗ ಸಹಿತ ನಮ್ಮದು 100 ಸಮೀಪದಲ್ಲಿ ಇದ್ದಿದ್ದು 90-95 ರೂಪಾಯಿ ಪರ್ ಲೀಟ್ರ್ ಇತ್ತು. ಮತ್ತು ಈಗ ಏನಾಗ್ಯದಪ್ಪ ಇದು? ಎಷ್ಟು ಲಾಭ ಮಾಡ್ಕೊಂಡ್ರಿ? ನಮ್ಮ ಜನಕ್ಕೂ ಅನ್ಸಲಿಲ್ಲ ದುಡ್ಡಿನ, ಮತ್ತು ನೀವು ಲಾಭ ಮಾಡ್ಕೊಂಡ್ರಿ. ಈಗ ಒಂದು 2-3 ತಿಂಗಳು ಹೆಚ್ಚಾದ ತಕ್ಷಣ ನಾವು ಲಾಸ್ ಐತಿ, ದಿನಕ್ಕೆ 1,000 ಕೋಟಿ ಏನು ಬಾಯಿ ಬಂದಿದ್ದು ಮಾತಾಡ್ತಾ ಇದ್ದೀರಿ. ಮತ್ತು ಎಲ್ಲರಿಂದ ಎಷ್ಟು ಉಳ್ತೀರಪ್ಪ ನೀವು? ಎಷ್ಟು ಲಾಭ ಮಾಡ್ಕೊಳ್ತೀರಿ? ವರ್ಷಕ್ಕೆ ನಮ್ಮ ಬಜೆಟ್ದಲ್ಲೇ 50 ಲಕ್ಷ ಕೋಟಿ ರೂಪಾಯಿ ಹೆಚ್ಚು ಬಂದಿರ್ತದೆ. ಅದ್ರಲ್ಲಿ ಮ್ಯಾಕ್ಸಿಮಮ್ ನಿಮ್ಗೆ ಹೋಗಿಬಿಡ್ತದೆ 40% ಮೇಲ್ಪಟ್ಟು. ಯಾವ ಟ್ಯಾಕ್ಸ್ ಹಾಕ್ತೀರಿ, ಏನೇನು ಹಾಕ್ತೀರಿ, ಎತ್ತೀರಿ, ಮಾಡ್ತೀರಿ. ಇವತ್ತು ಗಾಡಿ ಮನೆ ಇಟ್ಕೊಂಡು ಹುಚ್ಚಾಗುವಂಥ ಪ್ರಸಂಗ ಹೋಗಿಬಿಟ್ಟದು. ಈಗ ಮತ್ತು 103 ದಾಟಿತು. ಇದು ನಿಲ್ಲೋ ಲೆಕ್ಕದಲ್ಲಿಲ್ಲ. ಈಗೇನೋ 3 ರೂಪಾಯಿ ಏರಿಸಿದ್ರಿ, ಇದು 3 ರೂಪಾಯಿಗೆ ನಿಲ್ಲೋದಿಲ್ಲ. ಮತ್ತು ಅಲ್ಲಿ ತೋರಿಸೋದು ಏರಿಸೋದು ಏನು ನಮ್ಗೆ ಆಗಿರಲಿ, ಸರ್ಕಾರದ ಹೇಳ್ತದೆ. ನಮ್ಗೆ ಏನಿಲ್ಲ, ಅದು ಓಪನ್ ಮಾರ್ಕೆಟ್ ಅದು ಅಲ್ಲಿಂದ ಆಗ್ತದೆ ಅಂತ ಇವರು ಸರ್ಕಾರದವ್ರು ಹೇಳ್ತಾರೆ. ಸರ್ಕಾರದ ಹೊಂದಾಣಿಕೆ, ಸರ್ಕಾರ ಮತ್ತು ಕಂಪ್ನಿಗಳ ಮಧ್ಯದಲ್ಲಿ ಹೊಂದಾಣಿಕೆ ಆಗ್ತದೆ ರೀ ಇದೆಲ್ಲ. ಈಗ ಪುರಿ ಅವರು ಇವತ್ತಿನ ನಮ್ಮ ಪೆಟ್ರೋಲ್ ಮಿನಿಸ್ಟರ್ ಹೇಳ್ತಾರೆ, ಇಲ್ರಿ ಪಾಪ ಕಂಪ್ನಿಗಳು ದಿನನಿತ್ಯ 1,000 ಕೋಟಿ ರೂಪಾಯಿ ಲಾಸ್ ಆಗುತ್ತೆ. ಜಗತ್ತಲ್ಲಿ ಯಾರೂ ಲಾಸ್ ಮಾಡ್ಕೊಂಡು ದಂಧೆ ಮಾಡೋದಿಲ್ಲ, ಯಾವುದೇ ವ್ಯಾಪಾರಿ ಮಾಡೋದಿಲ್ಲ. ಇಲ್ಲ ಉದ್ಯೋಗ ಬಿಟ್ಬಿಡ್ತಾರೆ ಅವರು. ಅಷ್ಟು ಲಕ್ಷಣ ಮಕ್ಕಳು ಯಾಕೆ ಮಾಡ್ತಾರಪ್ಪ ಇದನ್ನು? ಆ ದಿಶೆಯಲ್ಲಿ ನಮ್ಮ ವಿಕಾಸ್ ಮೌರ್ಯ ಹೇಳಿದ ಮಾತನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಇದು ಎಲ್ಲ ಒಬ್ಬರ ಅಭಿಪ್ರಾಯ ಅಲ್ಲದು. ಹೆಚ್ಚು ಕಡಿಮೆ ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಅವರ ಬಳಸೋದು ಹೆಚ್ಚು ಪೆಟ್ರೋಲ್ ಮತ್ತು ಡೀಸೆಲ್. ಹೈಯರ್ ಕ್ಲಾಸ್ ಅದರಲ್ಲೂ ಲೋವರ್ ಕ್ಲಾಸನ್ನು ಬಳಸ್ತಾ ಇದ್ದಾರೆ. ಪಾಪ ಭಾಳ ಬಡವರಂತೆ ನಡ್ಕೊಂಡು ಅಲ್ಲಿ ಹೇಳ್ತಾರೆ. ಅವ್ರಿಗೆ ಎಲ್ಲಿ ಗಾಡಿ ಇಲ್ಲ, ಗೋಡ ಇಲ್ಲ. ಯಾರು ಇವರು? ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ಹೈಯರ್ ಕ್ಲಾಸ್ ಮತ್ತು ಬಳಸ್ತಾರೆ. ಅವರಲ್ಲೊಬ್ಬರಾದಂಥ ನಮ್ಮ ವಿಕಾಸ್ ಮೌರ್ಯ ಅವರು ನೋಡೋದಕ್ಕೆ ಭಾಳ ಶ್ರೀಮಂತರಿಗೆ ಕಾಣ್ತಾ ಇದ್ದಾರೆ. ಮಿಡಲ್ ವರ್ಗದವರು ಪಾಪ ಯಾವ ಪ್ರಮಾಣದ ದುಡ್ಡು ಕೊಡ್ತಾ ಇದ್ವಿ. ಬರೀ ಒಂದು 3 ತಿಂಗಳಿಗೆ ಹೆಚ್ಚಾಗಿದ್ದು ಮಾರ್ಯಾರ ಇವತ್ತು ಬಾಯ್ ಬಡ್ಕೊಳ್ತಾ ಇದ್ದೀರಿ, ಲಾಸ್ ಆಯ್ತು ಅಂತೇಳಿ.
ಇಲ್ಲಿ 10 ವರ್ಷದಿಂದ ಎಲ್ಲೈತಿ ಅಂತ ಕೇಳ್ತಾ ಇದ್ದಾರೆ. ಕಾರಣ ನಿಜವಾಗಿ ಕೇಳಬೇಕಾಗಿದ್ದು ನಮ್ಮ ಮೋದಿಯವ್ರನ್ನಾಯಿತು, ಅವ್ರ ಕಂಪ್ನಿಗಳನ್ನಾಯಿತು, ಈ ಕಾರ್ಪೊರೇಟ್ ಕಂಪ್ನಿಗಳನ್ನು ಕೇಳಬೇಕಾಗಿತ್ತು. ಇವತ್ತು ಪ್ರಶ್ನೆ ಮಾಡಬೇಕಾದ್ರೆ ಜನಸಾಮಾನ್ಯರದು. ಯಾಕೆ ನಾವು ಆಯ್ಕೆ ಮಾಡಿ ಕಳಿಸಿದಂಥ ಈ ಪ್ರಧಾನಿ ಆಗಿರ್ಬೋದು, ಮತ್ತಾರು ಆಗಿರ್ಬೋದು, ಅವೇನು ಪೆಟ್ರೋಲ್ ಮಿನಿಸ್ಟರ್ ಪುರಿಯವರಾಗಿರಲಿ, ಮತ್ತಾರು ಇರಲಿ, ಇವರೆಲ್ಲರೂ ಕೇಳೋದು ಅಂತ ಕಳೆದ 10-12 ವರ್ಷದಿಂದ ನೀವು ಲಾಭ ಮಾಡ್ಕೊಂಡು ಬಂದಿದ್ದೀರಿ. ಏನು ಇದೊಂದಿಷ್ಟು 3-4 ದಿನ ಏನು ಅಂತೇಳಿ ಜೊತೆಗೆ ಇದಕ್ಕೆ ಪರಿಹಾರ ಹುಡ್ಕುವಂಥ ಸಮಯ ಬರ್ಬೋದು. ಆದ್ರೆ ಇನ್ನೊಂದು ಮಾತು ಲಾಸ್ಟಿಗೆ ಹೇಳುವಂಥದ್ದು ಏನಪ್ಪ ಅಂದ್ರೆ ನಮ್ಮ ಗಮನಕ್ಕೆ ಬಂದಂಥದ್ದು, ಬೇರೆ ದೇಶಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತು ಮಾತಾಡೋದು ನೋಡಿದಾಗ ಮೋದಿಯವರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಬೇರೆ ಬೇರೆ ಕಡೆ 50% ಏರಿದ್ರೆ ಹಿಂಗೆ ಮಾತಾಡ್ತಾರೆ, ಒಪ್ಪನ ಮಾತನ್ನು. ಆದರೆ ಇಳಿದಾಗ ಅವ್ರು ಜನಸಾಮಾನ್ಯರ ಮೇಲೆ ಇದನ್ನು ಇಳಿಸ್ತಾರೆ, ರೇಟ್ ಇಳಿಸ್ತಾರೆ ಇಲ್ರಿ. ಬೇರೆ ಬೇರೆ ಯಾವ್ದು ಹೆಸರು ಹೇಳ್ತಾರೆ, ಅಮೇರಿಕ ಹೇಳ್ತೀರಿ, ಮತ್ತೊಂದು ಹೇಳ್ತೀರಿ, ಮಗದೊಂದು ಹೇಳ್ತೀರಿ. ಅಲ್ಲಿ ರೇಟ್ ಡೌನ್ ಆದ ತಕ್ಷಣ, ರೇಟ್ ಇಳಿದ ತಕ್ಷಣ ಅವರು ಅದ ಪ್ರಕಾರ ಅಲ್ಲಿಯ ದರವನ್ನು ಇಳಿಸ್ತಾರೆ. ಈಗ 50% ಇಳಿಸ್ತಾರೆ, 50% ಇಳಿಸ್ತಾರೆ, ಅದಕ್ಕೆ ಕಡಿಮೆ ಇಳಿಸ್ತಾರೆ ಆ ಮಾರ್ಕೆಟ್ ಮೇಲೆ. ನಮ್ಮಲ್ಲಿ ಇಳಿಸಿದ್ದು ಎಲ್ಲಿ ನೆನಪದಲ್ರಿ ಯಾರಿಗೆ? ಎಲ್ಲೋ ₹1, ಒಂದು 8 ಒಂದು ₹2 ಇಳಿಸಿದ್ದು ಬಿಡ್ರಿ, ಇಳಿಸಿದ್ರಿ. ಆದ್ರೆ ದಿನಕ್ಕೆ ₹1, ₹1, $8, ₹2, $3 ಇಳಿಸಿದ್ರೆ ಹಿಂದೆ 60-70 90-95 100 ತನಕ ಇದೇ ರೀತಿ ಏರಿಸಿದ್ರಿ. ಯಾಕೆ ಒಮ್ಮೆಗೆ ಏರಿಸಿದ್ರೆ ಕಣ್ಣಿಗೆ ಕಾಣ್ತದೆ. ಅಷ್ಟೇ ₹1 ಏರಿಸಿದ್ರೆ ಗೊತ್ತಾಗೋದಿಲ್ಲ. ಒಂದು ತಿಂಗಳಿಗೆ ಎಷ್ಟಾಯಿತು? ₹30 ಏರಿಬಿಡ್ತು. ನಂತರ ವಿರೋಧ ಬರೋದು ಕಂಡ ತಕ್ಷಣ ಅದನ್ನು ನಿಲ್ಲಿಸಿದ್ರಿ ಅಷ್ಟೇ. ಮತ್ತು ಅದ್ರ ಇಲೆಕ್ಷನ್ಗಳು ಬಂದು ಎಲೆಕ್ಷನ್ ಸಮಯದಲ್ಲಿ ನಿಲ್ಲಿಸಿದ್ರಿ. ಈಗ ಮತ್ತೆ ಎಲೆಕ್ಷನ್ ಮುಗೀತು, ಇನ್ನು ಮುಂದಿನ ಎಲೆಕ್ಷನ್ನ 27ರಾಗದ ಉತ್ತರ ಪ್ರದೇಶದ್ದು, ಅಲ್ಲಿ ತನಕ ಏರಿಸೋದು, ಮತ್ತು ಎಲೆಕ್ಷನ್ ಮಕ್ಕಳು ಒಂದು ₹2 ಇಳಿಸಂಗೆ ಮಾಡೋದು, ಇದಾಗುತ್ತಲ್ಲ ರೀ. ಆದ್ರೆ ಎಲ್ಲ 50% ಏರಿಸಿದಲ್ಲ, ಆಯಾ ದೇಶಗಳಲ್ಲಿ ಅಲ್ಲಿಯ ಈ ಎಣ್ಣೆ ಸರಬರಾಜು ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಈಗ ಎಷ್ಟು ಇಳಿಸಿದಾರೆ ಅಷ್ಟೇ ಇಳಿಸ್ತಾರೆ. ಇನ್ನಷ್ಟು ಸವಿ ಇದ್ರೆ ಅದಕ್ಕೆ ಕೆಳಗೆ ಇಳಿಸ್ತಾರೆ. ಇದು ನೀವು ಮಾಡ್ತೀರಾ ಮೋದಿ ಮತ್ತು ಕಂಪ್ನಿಗಳೇ ಅನ್ನೋ ಮಾತನ್ನು ನಾವು ವಿಕಾಸ್ ಆರ್ ಮೌರ್ಯ ಅವ್ರ ವಿಚಾರಣೆ ಮಾತಾಡಿದ್ವಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು H16 ನ್ಯೂಸ್ ಅರ್ಥಾತ್ ಇದು ಸತ್ಯದ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.